ಮಾತನಾಡಿದ್ರು ಅಥವಾ ಶಿವಲಿಂಗರಾವ್ ಅಂತ ಹೇಳಿ ಮಾತನಾಡಿದ್ದೀರೋ? ಸ್ವಾಮಿ ಶಿವಲಿಂಗರವ್ರೆ, ನಮ್ಮ ಸಾವುಕಾರ ಹೊಟ್ಟಿ ಒಳಗ ಹೆಂಗಂಗ ಹೋಗ್ಬೇಕು ಹಂಗಂಗ ಅವ್ರ ಕಣ್ಣು ಒಂದ್ ಸ್ವಲ್ಪ ಇಳಿನಿಂಗ್ ಬಿಡ್ತಾವ. ನೀವೇನು ತಪ್ಪು ತಿಳ್ಕೊಬಾರ್ದು ನೋಡ್ರಿ. ನೀವಿಬ್ಬರು ನನ್ನ ಮಾತಿನಿಂದ ನಡೆದುಕೊಂಡು ಹೋಗುತ್ತೇನೆ. ನನ್ನ ವಿಚಾರವಿದ್ದರೆ ಆದದ್ದೆಲ್ಲ ಬಂಗಾರವಾಗುತ್ತದೆ. ಆದರೆ ಆ ಮಹಾದೇವನ ಮಾತು ಸತ್ಯವನ್ನು ಅವನ ಮಾತು ಕೇಳಿಕೊಂಡು ಹೋಗುತ್ತೇನೆ ಎಂದು ನಿಮ್ಮ ವಿಚಾರವಿದ್ದರೆ ನಿಮ್ಮ ಆಸೆ ಎಲ್ಲ ನಿಷ್ಫಲವಾಗುತ್ತದೆ. ಜೋಕೆ ಸ್ವಾಮಿ ಶಿವಲಿಂಗರವ್ರೆ, ಹೆಚ್ಚಿಗೆ ತಿಳಿಸಿ ಹೇಳೋದ್ರಾಗ ಏನಿಲ್ಲ ನೋಡ್ರಿ. ಒಟ್ಟಾರೆ ನಾವು ಭೂಮಿ ಮೇಲೆ ಹುಟ್ಟಿ ಬಂದ್ಮೇಲೆ ಸರಿಯಾಗಿ ಕೂಡುದು ತಿಂದು ಮಜಾ ಮಾಡಿ ಒಂದು ದಿವಸ ಮ್ಯಾಕ್ ಸ್ವರ್ಗ ಸೇರ ಬಂದಾಗ ಬಾಕಿ ನಮ್ಮ ವಿಚಾರದಾಗ ನೀವು ಕ್ಲೀನ್ ಆಗಿ ನಡೆದುಕೊಂಡು ಹೋದ್ರೆ ಆ ನಿಮ್ಮ ಕಾಲಿಂಗನಿಗೆ ಸಿಕ್ಕ ಲಾಭ ನಿನಗೆ ಯಾಕೆ ಸಿಗ್ಬೋದು ನೋಡ. ಮಾತಾಡಿದ್ರೆ ಹೋಯ್ತು, ಮುಕ್ತ ಹೊಡೆದಿರೋ ಒಟ್ಟ ಮಾತಿಗೆ ಏನು ತಪ್ಪು ನಡೆದನಲ್ಲ ಈ ಶಿವಲಿಂಗ. ಮಾವನವರೇ, ಗಡಿಬಿಡಿಯಲ್ಲಿ ನೀವು ಪಾರ್ಟಿ ಅರೇಂಜ್ ಮಾಡ್ತೀರಿ ಅಂತ ಶೆಟ್ಟಿ ಫೋನ್ ಮಾಡಿದ್ದ. ಗಡಿಬಿಡಿಯಲ್ಲಿ ಮರ್ತು ಬಿಟ್ರೋ ಏನೋ? ಎಲ್ಲರೂ ಪಾರ್ಟಿ ಗಡಗಡ ತಗೋಬೇಕು ಮುಂದೆ ಏನು ನೋಡಿದ್ರ ಅವ ಎಲ್ಲದ್ರ ಮಾವ ಮಾವ ಎಲ್ಲದ್ರ ಕಂಡ ಎಲ್ಲ Cheers. ಕುಡಿಯೋಣ ಬಾರೋ
ಅಪ್ಪ ಎದಕ್ಕೆ ಬಂದಿವೆ ಅಪ್ಪ? ನಿಮ್ಮಂತ ಶ್ರೀಮಂತರು ಎಂತೆಂತ ಕೆಲಸ ಮಾಡ್ತಾರೆ ಅಂತ ನೋಡಲು ಬಂದಿರುವೆ. ಏನು ತಂದೆ ಎಂತ ಕೆಟ್ಟ ಕೆಲಸ ಮಾಡಿದರು ಮಗನಾದ ಕೇಳ ನಿನಗಿಲ್ಲ. ಮಗನನ್ನು ವಿಚಾರಿಸದೆ ಮಗಳನ್ನು ಮನೆಯೊಳಗನ್ನು ಮಾಡಿಕೊಂಡು ಅಹಂಕಾರದಿಂದ ಮೆರೆದಿದ್ದೆ. ನನ್ನ ಅತ್ತಿಗೆಯಲ್ಲಿ ಕೆಲವನ್ನು ಎನಿಸಿ ಇವರು ಮೂವರನ್ನಂತ ಬಂದದ್ದು ಅಗಲಿಸಿದೆಯಲ್ಲ, ನಿನಗೆಲ್ಲಿದೆ ಹಕ್ಕು? ಸಿಕ್ಕಂತೆ ಸೇನೆ ಸರಿ ಕೊಡುವ ಸಣ್ಣ ಮಕ್ಕಳಿದ್ದರೂ ತನ್ನ ಮಕ್ಕಳಿಗೆ ಕೊಡಿಸಿ ಅವರ ತಲೆಯಲ್ಲಿ ಬೀಸದ ಬೀಜವನ್ನು ಬಿತ್ತಿ ತಾಯಿಯ ಕಣ್ಣಲ್ಲಿ ರಕ್ತ ಕಣ್ಣೀರಿಸಿದ ನಿನ್ನ ಕೆಟ್ಟ ಬುದ್ಧಿ ತಿದ್ದಲಿಕ್ಕಿದೆ. ನಿನ್ನ ಮೇಲೆ ನನ್ನ ಹಕ್ಕು. ಏನು ತಂದೆ ಎಂತ ಕೆಟ್ಟ ಕೆಲಸ ಮಾಡಿದರು ಮಗನಾದ ಕೇಳಕ್ಕೂ ನಿನಗಿಲ್ಲ ಹಕ್ಕು. ಅವನ ಹೊಟ್ಟೆಯಲ್ಲಿ ಹುಟ್ಟಿ ಬಂದ ನೀನೊಂದು ಪಶು. ಹೊಟ್ಟೆಯಲ್ಲಿ ಹುಟ್ಟಿ ಬಂದ ಪಶು, ಆದರೆ ಪಶುವಿನಿಂದಷ್ಟು ಮಾನವನಲ್ಲ ನಿನಗಿಲ್ಲಪ್ಪ. ಮುಂದೆ ಬಳಸದರಪ್ಪ ರಾಮನ ಕೆಟ್ಟ ಶಬ್ದವನ್ನು. ಗೋಡು ದೇಶದಾಗ ನಮ್ ಗೌಡ್ರು ಒಡ್ಯಾಕರ ಸರಿ ಹೊಡೀರಿ. ಇಷ್ಟೆಲ್ಲ ಹೇಟ್ ಮಗನಿಗೆ ಏ ರಮೇಶ, ನಿಮ್ಮ ಅಪ್ಪಗೆ ಏನ್ರ ಅನ್ಕ ಅಣ್ಣ ತಮ್ಮ ನಮ್ಮ ವಿಷಯಕ್ಕೆ ಬಂದ್ರೆ ತತ್ತಿ ಸರಿಗಳಲ್ಲೇ ಮಗನ. ಏ ಕಳಿಂಗ, ಎತ್ತರವಾಗಿರ್ಬೇಕಾದನು ನಾನೆಲ್ಲ, ನೀವಿಬ್ಬರು ಅಣ್ಣ ತಮ್ಮಂದಿರು. ನನ್ನ ಕೈಯಲ್ಲಿ ಸಿಕ್ಕ ನುಚ್ಚು ನೂರಾಗ್ಬಾರ್ದೆ. ನೀವು ಎತ್ತರ ಅದಲ್ಲೋ ನಿಮ್ಮ ಬುದ್ಧಿಮಟ್ಟವನ್ನು ತಿದ್ದಿಕೊಳ್ಳಿ. ಮತ್ತಿಗೆ ಸರಿಯಾಗಿ ಹೊಟ್ಟೆಗಿಡಿ ಅನ್ನ ಇಲ್ಲದೆ ನಿಮ್ಮ ಅಣ್ಣ ಹತ್ತಿಗರು ಚಳಿ ಮಳೆ ಅನ್ನಗೆ ದುಡಿದು ಹಣ ಸಂಪಾದಿಸಿ ಹಣ ಗಳಿಸಿದರೆ ಸಿಕ್ಕಂತೆ ವಿಲಾಸದ ಜೀವನ ಕಳೆದಿರಲ್ಲ. ನೀವಂತ ಹೇಳಿ ಗಂಡಸರು. ಬಿಗಿಡಿದ ಮಾತನಾಡು. ನಿಮಿಷಕ್ಕೂ ಒಂದು ಹೆಣ್ಣು ಕೂದಾಡಲಿಕ್ಕೆ ನನ್ನ ಮನೆ ಹಣ ಖರ್ಚಾಗುವುದು. ನಮ್ಮ ಸಂಸಾರದ ಬಗ್ಗೆ ಎತ್ತಿ ಮಾತನಾಡುತ್ತಿರುವಲ್ಲ. ನೀನೇನು ನಮ್ಮ ಅಪ್ಪನ ರಕ್ತಕ್ಕೆ ಹುಟ್ಟಿದವನ ನೀನು. ಏ ಸುಲಿಗ, ಎತ್ತರವಾಗಿರ್ಬೇಕಾದ ನಾನಲ್ಲ. ಗೆಳೆಯೆಂಬ ಅಭಿಮಾನದಿಂದ ಇವನ ರೀತಿಯಿಂದ ತಿಳಿಸಿ ಹೇಳಲು ಬಂದರೆ ಈ ಗೆಳೆಯನಿಗೆ ಮಾತಿನ ಕೊಡಲೆ ಪೆಟ್ಟು ಹಾಕಿದೀಯಾ? ಈ ಅಣ್ಣ ಹತ್ತಿರ ಕೆರಳಿಗೆ ಕೊಳ್ಳೆ ನೆಟ್ಟು ಹಳ್ಳಿಯಿಂದ ಡಿಲ್ಲಿವರೆಗೆ ನಾವು ಪುಂಡರೆಂದು ಬೆರೆತಿರಲ್ಲ. ನಿಮ್ಮಂತ ಬಂಡ ಜಲಮಕ್ಕೆ ಕೊಂಡಿ ಹಾಕಿಸಿ ಒಂದು ವಾರದಲ್ಲಿ ಉಂಡು ಮನಗಿಸಿ ನಂತರ ಪುಂಡ ಪ್ರಚಂಡ ನಡೆಸಲಿದ್ರೆ ನನ್ನ ಹೆಸರು ರಾಮೇಶನೇ ಅಲ್ಲ. ಆಗ್ತೇನೆ, ಬಿ ಕೇರ್ಫುಲ್. ಏನ್ ಮಾವ ಇದು? ಮನೆಯ ದೀಪವೆಂದು ಮುತ್ತು ಕೊಡಲು ಹೋದ್ರೆ ನಿಮ್ಮ ಮಕ್ಕಳೇ ಸುಟ್ಟು ಹೋಗುತ್ತೆ. ಸ್ವಲ್ಪ ವಿಚಾರ ಮಾಡಿ ಮಾಮ. ಈ ನಿನ್ನ ಮಗನ ಪುನರಿತನ ನೀನು ಹೀಗೆ ಸುಡಲು ಬಿಟ್ಟೆ. ನಿನ್ನ ಕೈಯಾರ ಕೈಗೆ ಕೋಡ ಬರುವುದು ಜೋತೆ ಮಹಾ ಜೋತೆ. ಸಾವುಕಾರ ಸಿದ್ದಪ್ಪನವ್ರೆ, ಸಣ್ಣದಲ್ಲಿ ಮಾತಾಡೋದು ಕೇಳಿಬಿಟ್ಟು ನನ್ನ ಹೊಟ್ಟೆಯಾಗ ಇಷ್ಟೊತ್ತನ ಕುಡಿದ್ವಲ್ಲ ಆ ಡ್ರಿಂಕ್ಸ್ ಮಿಕ್ಸ್ ಅದು ಕೆಟ್ಟಾಗ ತಳದ ಮೇಲೆ ಆದಂಗಾಗಿ ಮುಂದೆಗೆ ಮಾಡುವ ಸತ್ಯ ಇಂಥ ವಿಚಿತ್ರ ನನ್ನ ಮಗಳಿಗೆಲ್ಲ ಎದಕ್ಕಂತ ಹೋದ್ರ ನಮ್ಮ ಸಿರಿಜನಗಳ ಹೇಗೆ ನಡೆಸೋದು? ಅವನಿಗೆ ಹೇಗೆ ಪಾಠ ಕಲಿಸಬೇಕನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ಮೊದಲು ನೀವೆಲ್ಲರೂ ನಿಮ್ಮ ಕೆಲಸ ನಾನು ಹೇಳ್ತಂಗೆ ಮಾಡಲಿ. ಬನ್ನಿ ಹೋಗೋಣ. ಇಂಥ ಸಣ್ಣ ನೀವು ಏ